ತಪ್ಪಲ್ಲ. ಆದ್ರೆ ಭಗವಂತನ ಪರಿವಾರವಾಗಿ ಉಪಾಸನೆ ಮಾಡಬೇಕಾದದ್ದು. ಆ ಜ್ಞಾನಿಗಳಾದವರು ಕೂಡ, ಏಕಾಂತ ಭಕ್ತರು ಕೂಡ ಅನನ್ಯವಾಗಿ ಲಕ್ಷ್ಮೀನಾರಾಯಣರನ್ನ ಜೊತೆಗೂಡಿ ಉಪಾಸನೆ ಮಾಡ್ತಾರೆ. ಅವರಿಗೆ ನಾನೇ ಗತಿಯಾಗಿ ಇರ್ತೇನೆ ಅಂತ ಮೋಕ್ಷ ಧರ್ಮದಲ್ಲಿ ಭಗವಂತ ನುಡಿದ ಮಾತು. ಮಯ್ಯೇವ ಮನ ಆಧತ್ಸ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯ ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ ಅಭ್ಯಾಸೇಪ್ಯ ಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸಿಸಿ ಅಥೈತದಪ್ಯಶಕ್ತೋಸಿ ಕರ್ತುಂ ಮದ್ಯೋಗಮಾಶ್ರಿತ ಸರ್ವಕರ್ಮ ಫಲತ್ಯಾಗಂ ತತಃ ಕುರ್ಯತಾತ್ಮಾನ್ ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲತ್ಯಾಗಾತ್ ಶಾಂತಿರನಂತರಂ. ಮೈಯೇವ ಮನ ಆಧತ್ಸ್ವ, ನನ್ನಲ್ಲಿಯೇ ಮನಸ್ಸಿಡು. ಮೈ ಬುದ್ಧಿಂ ನಿವೇಶಯ, ವಿವೇಚನೆ ಮಾಡಿ. ಅಂದ್ರೆ ಕೆಲವೊಮ್ಮೆ ವಿವೇಕ ಹೇಳ್ತಾ ಇರುತ್ತೆ ಅದು ಸರಿ ಅಂತ, ಆದ್ರೆ ಮನಸ್ಸು ಇದು ಬೇಕು ಅಂತ ಹೇಳ್ತಿರುತ್ತೆ. ಇದು ನಮ್ಗೆ ಅನ್ಸುತ್ತೆ ಎಷ್ಟೋ ಸಲ, ಒಮ್ಮೆ ಮನ ಆಧತ್ಸ್ವ ಬುದ್ಧಿಂ ನಿವೇಶಯ ಎರಡು ಒಂದೇ ಆಗತ್ತಲ್ವಾ ಅಂತ. ಆದ್ರೆ ಎಷ್ಟೋ ಸರ್ತಿ ವಿವೇಕಕ್ಕೆ ಸರಿ ಯಾವುದು ಅಂತ ಗೊತ್ತಿರುತ್ತೆ, ಆದ್ರೂ ಮನಸ್ಸು ಅದನ್ನೇ ಮಾಡ್ತಿರುತ್ತೆ, ಬೇಡವಾದ್ದನ್ನೇ ಮಾಡ್ತಿರುತ್ತೆ. ಅದಕ್ಕೆ ಭಗವಂತ ಹೇಳಿದ, ಮನಸ್ಸಿನಿಂದಲೂ ಬುದ್ಧಿಯಿಂದಲೂ ಏಕ ಚಿಂತಕನಾಗಿ ಮನುಷ್ಯ ಬೆಳೆದಾಗಲೇ ಸಾಧನೆ ಅನ್ನೋದು ದಾರಿ ಹಿಡಿಯತ್ತೆ. ನಿವಸಿಷ್ಯಸಿ ಮೈಯೇವ, ದೈಹಿಕವಾಗಿಯೂ ಕೂಡ ಮನಸ್ಸಿನಿಂದಲೂ ಬುದ್ಧಿಯಿಂದಲೂ ದೈಹಿಕವಾಗಿಯೂ ಇದು ಮೂರು ನಿನಗೆ ಒಪ್ಪಿತು. ಮನಸ್ಸು ಅಲ್ಲೇ ಇದೆ, ವಿವೇಕವು ಅದನ್ನೇ ಸರಿ ಅಂತ ಒಪ್ಪಿಕೊಂಡಿದೆ. ಕೆಲವೊಮ್ಮೆ ನಾವು ವಿವೇಕ ಅದು ಸರಿ ಅಲ್ಲ ಅಂತ ಹೇಳ್ತಿರುತ್ತೆ, ನಮ್ಗೆ ಯಾವುದೋ ಒಂದು ಹಠಕ್ ನಾವು ಅದನ್ನ ಮಾಡ್ತಾ ಇರ್ತೇವೆ. ಯಾವುದು ವಿವೇಕಕ್ಕೆ ಹೊಳೆದಿದೆಯೋ, ಯಾವುದು ಮನಸ್ಸು ಒಪ್ಪಿಕೊಂಡಿದೆಯೋ, ಯಾವುದು ದೈಹಿಕವಾಗಿಯೂ, ಕೆಲವೊಮ್ಮೆ ಎರಡೂ ಇರುತ್ತೆ. ಮನಸ್ಸಿಗಿಷ್ಟ ಇರುವುದಿಲ್ಲ, ವಿವೇಕಕ್ಕೆ ಅದು ಸರಿಯಲ್ಲ ಅಂತ ಗೊತ್ತಿರುತ್ತೆ, ಆದ್ರೆ ದೈಹಿಕವಾಗಿ ನಾವು ಅಲ್ಲೇ ಇರ್ಬೇಕಾಗುತ್ತೆ. ಆ ವಾತಾವರಣದಲ್ಲಿ ಇರುವುದರಿಂದ ನಾವು ಹಾಗೆ ಬದುಕ್ಬೇಕಾಗತ್ತೆ. ಎಲ್ಲವೂ ಭಗವನ್ಮಯವಾದ್ರೆ ನಮ್ಮ ವಾಸ, ನಮ್ಮ ವಿವೇಕ ಮತ್ತು ನಮ್ಮ ಆಲೋಚನೆ ಅಥವಾ ಇಷ್ಟ, ಅಂದ್ರೆ ಆಲೋಚಿಸುವಾಗ ಮೇಲ್ನೋಟಕ್ಕೊಂದು ಘಟನೆ ಸ್ವೀಕಾರ ಮಾಡುವ ರೀತಿ ಇದೆಯಲ್ಲ, ಅದು ಮನ ಆಧತ್ಸ್ವ. ಮನಸ್ಸಿನಲ್ಲಿ ಆಧತ್ಸ್ವ ಚೆನ್ನಾಗಿ ಹಿಡಿದಿಟ್ಟುಕೋ. ಮನಸ್ಸು ಚೆನ್ನಾಗಿ ಹಿಡಿದಿಡಲಿ, ಅದಕ್ಕೆ ವಿವೇಕ ಜೊತೆಗಿರಲಿ, ನಿನ್ನ ಶಾರೀರಿಕವಾದಂತಹ ಅಸ್ತಿತ್ವವು ಅದನ್ನ ಸೇರಿಕೊಂಡಿರಲಿ. ಅತಃ ಊರ್ಧ್ವಂ ನ ಸಂಶಯ. ಇಷ್ಟು ನಡೆಸಿದೆ ಅಂತಾದ್ರೆ ನಿನಗೆ ಇನ್ಯಾವ ರೀತಿಯಾದ ತೊಡಕು ಕೂಡ ಉಂಟಾಗುವುದು ಸಾಧ್ಯ ಇಲ್ಲ. ಅತ ಊರ್ಧ್ವಂ, ಇದಕ್ಕಿಂತ ಮೇಲೆ ಇನ್ಯಾವ ದಾರಿಯೂ ಇಲ್ಲ, ಇದೇ ನಿನ್ನ ಎಲ್ಲ ರೀತಿಯ ಬೆಳವಣಿಗೆಗೆ ಕಾರಣವಾದದ್ದು ಅಂತ ಈ ಮಾತುಗಳ ಮೂಲಕ ಸಾಧನೆಯ ಪಕ್ಷವನ್ನ ಅತ್ಯಂತ ಗಟ್ಟಿಗೊಳಿಸುವುದನ್ನ ಕೃಷ್ಣ ಇಲ್ಲಿ ಹೇಳಿದ. ಅತಃ ಊರ್ಧ್ವಂ ನ ಸಂಶಯ. ಸರಿ, ಮನಸ್ಸಿಡ್ಲಿಕ್ಕೆ ಹೇಳಿದ್ರು, ವಿವೇಕದಿಂದಲೂ ಅದರ ಅಸ್ತಿತ್ವವನ್ನು ಸರಿಯಾಗಿ ಸ್ವೀಕಾರ ಮಾಡುವ ಹಂತಕ್ಕೆ ಬೆಳಿಬೇಕು ಅಂತ ಹೇಳಿದ್ರು. ಮಾನಸಿಕವಾಗಿ ಶಾರೀರಿಕವಾಗಿಯೂ ಕೂಡ ಅದೇ ವಾತಾವರಣದಲ್ಲಿ ಇರಬೇಕಾದದ್ದು ಸಾಧನೆಯ ದೃಷ್ಟಿಯಿಂದ ಅತ್ಯಂತ ಮುಖ್ಯವಾದದ್ದು ಅಂತ ಹೇಳಿದ್ರು. ಒಂದು ವೇಳೆ ಇಷ್ಟು ವಿಷಯದಲ್ಲಿ ನೆನಪು ಬೇರೆ ಕಾಡುತ್ತೆ, ಬೇರೆ ಎಲ್ಲ ಕಡೆ ಹೇಳ್ಕೊಂಡು ಹೋಗುತ್ತೆ. ಅದು ನೆನಪು ಏನಾಗುತ್ತೋ ಮನಸ್ಸಲ್ಲಿ ಹೋಗ್ಬಿಡುತ್ತೆ ಅಲ್ವಾ. ನೆನಪು ಯಾವ್ದನ್ನು ಎಳತಂದ್ರೆ ಮನಸ್ಸು ತಕ್ಷಣ ಅಲ್ಲಿ ಗಡ್ಕೊಂಡು ಹೋಗುತ್ತೆ. ಎಲ್ಲ ಸರಿ, ನಾನು ವಿವೇಕದಿಂದಲೂ ಯೋಚನೆ ಮಾಡ್ತೇನೆ, ಮನಸ್ಸಿಗೂ ಬಯಕೆಯೂ ಇದೆ, ಆದ್ರೆ ಹಳೆಯ ಎಚ್ಚರಗಳು, ಹಳೆಯ ನೆನಪುಗಳು ಇನ್ನೇನೋ ಚಿಂತನೆಗಳಿಗೆ ಮನಸ್ಸನ್ನ ದೂಡುತ್ತೆ. ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ. ಒಂದು ವೇಳೆ ನೆನಪುಗಳು ಎಲ್ಲೋ ಎಳ್ಕೊಂಡು ಹೋಗಿ ನನ್ನಲ್ಲಿ ನಿಲ್ಲಿಸ್ಲಿಕ್ಕೆ ಬಿಡ್ತಾ ಇಲ್ಲ ಅಂದ್ರೆ ಹೋಗ್ಲಿ, ಎಲ್ಲೋ ಹೋಗುತ್ತೆ ಹೋಗ್ಲಿ. ಅಭ್ಯಾಸ ಯೋಗೇನ, ಇದಕ್ಕೆ ದಾರಿ ಒಂದೇ. ಹೋಯ್ತಾ, ನಾವು ಕಳೆದೋಗ್ಬಾರ್ದು, ಮತ್ ಮನಸ್ಸು ತಂದಲ್ಲಿ ಹೇಳಕ್ಬೇಕು. ಯಾವುದಕ್ಕೋಸ್ಕರ ನಾವು ಯಾವ ಕೆಲಸಕ್ಕೋಸ್ಕರ ಮನಸ್ಸನ್ನ ನಾವು ತೊಡಗಿಸ್ಬೇಕು ಅಂತಿದ್ವೋ ಅಲ್ಲಿಗೆ ತಂದು ಹಾಕಬೇಕು ಮತ್ತೆ ವಾಪಸ್. ಅಭ್ಯಾಸ ಯೋಗೇನ ತತಃ ಮಾಮಿಚ್ಛಾಪ್ತುಂ ಧನಂಜಯ. ಮಾಂ ಆಪ್ತುಂ ಇಚ್ಛಾ. ಕೆಲವೊಂದೇನು ಅಂದ್ರೆ
ಅಭ್ಯಾಸ ಆದ್ಮೇಲೆ ಗೊತ್ತಾಗುತ್ತೆ ಇದೇ ಕರೆಕ್ಟ್ ಗೊತ್ತಾ. ಅಲ್ಲಿ ತನಕ ಸರಿಯಾದ ಯುಕ್ತಿಗಳು ಸಿಕ್ಕಿರುವುದಿಲ್ಲ, ಅಂದ್ರೆ ಫಲ ಕಂಡಿರುವುದಿಲ್ಲ, ಅಥವಾ ಶಾಸ್ತ್ರದ ಸೂಕ್ಷ್ಮಗಳು ತೆರ್ಕೊಂಡಿರುವುದಿಲ್ಲ. ಯಾವಾಗ ಅಭ್ಯಾಸ ಮಾಡ್ತಾನೋ ಮತ್ತೆ ಮತ್ತೆ ಕೂತು ಸ್ವಲ್ಪ ಹೊತ್ತು ಇಲ್ಲ ಹೀಗೆ ನಿರಂತರವಾದ ಒಳ ಮುಖವಾದ ಚಿಂತನೆ ಮಾಡುವಾಗ ಹೊರ ಪ್ರಪಂಚಕ್ಕಂತೆ ಎಷ್ಟು ಅದ್ಭುತವಾದ ಒಳ ಪ್ರಪಂಚ ತೆರ್ಕೊಂಡಿದೆ ಅನ್ನೋದು ಅವನಿಗೆ ಯಾವಾಗ ಗೊತ್ತಾಗುತ್ತೋ ಆವಾಗ ಅವನ ಮನಸ್ಸು ಅನ್ನೋದು ಆ ಅಭ್ಯಾಸ ಆಗಿ 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 ಮಾಮಿಚ್ಛಾಪ್ತುಂ ಧನಂಜಯ, ಆಗ ಆ ಇಚ್ಛೆ ಅನ್ನೋದು ಸರಿಯಾದ ರೀತಿಯಲ್ಲಿ ಭಗವಂತನನ್ನ ನಾವು ಚಿಂತಿಸಬೇಕಾದದ್ದು ನಮ್ಮ ಕರ್ತವ್ಯ ಅನ್ನುವ ಜಾಗೃತಿಯನ್ನು ಉಂಟು ಮಾಡಿಸುತ್ತೆ. ಈ ಪ್ರಾಕ್ಟೀಸ್ ಅಂತ ಅರ್ಥ. ಅಭ್ಯಾಸ ಅಂದ್ರೆ ಮತ್ತೆ ಮತ್ತೆ ಅಭ್ಯಾಸ, ತೊಡಗುವುದು, ಅದೇ ಕಾರ್ಯದಲ್ಲಿ ತೊಡಗುವುದು. ಮೊದಲು ಇಷ್ಟ ಆಗುದಿಲ್ಲ ಅಂದ್ರೆ ಅಲ್ಲಿ ಮೇಲೆ ಯಾವುದೋ ಒಂದು ಜೋರ್ ಮಾಡುದು, ಅಥವಾ ಅವರು ಯಾರು ಕೂಡ ನಮ್ಮನ್ನ ಟ್ರೀಟ್ ಮಾಡದೇ ಇರುವುದು, ಇದು ಯಾವುದೋ ತಲೆಗೆ ಹೋಗುತ್ತೆ. ಅಥವಾ ಮನೆಯಲ್ಲಿ ನಮ್ಮನ್ನು ಸರಿಯಾಗಿ ಯಾರು, ಆ ಮನೆಯಲ್ಲಿ ಅಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಅಂತಿದ್ವು ಆ ಮನೆಯಲ್ಲಿ ಅವರ ಪರಿಸರದಲ್ಲಿ ನಮಗೆ ಹೊಂದಾಣಿಕೆ ಆಗದ ವಾತಾವರಣ ಇರುವಂತದ್ದು, ಇದೆಲ್ಲ ನಡೆಯುತ್ತೆ. ಆದ್ರೆ ಇದೆಲ್ಲವನ್ನು ಮೀರಿ ಅಭ್ಯಾಸವನ್ನ ಮಾಡ್ತಾ ಹೋದಾಗ ಅದರ ಇನ್ನೊಂದು ಮುಖ ರಿವೀಲ್ ಆಗ್ತಾ ಹೋಗುತ್ತೆ. ಯಾವುದೇ ಒಂದು ವ್ಯವಸ್ಥೆ ನಮಗೆ ನಂಗೆ ನೋಡಿದ ತಕ್ಷಣ ಗೊತ್ತಾಯ್ತು ಅಂತ ಅನ್ನೋದು ಕೆಲವು ವಿಷಯದಲ್ಲಿ ಮಾತ್ರ. ಎಲ್ಲ ವಿಷಯದಲ್ಲಿ ನಮ್ಮ ಭೌತಿಕವಾದ ವಿಷಯದಲ್ಲಿ ಒಪ್ಕೊಳ್ಬಹುದು, ಅಲ್ಲೂ ಸೋಲ್ತೇವೆ ನಾವು. ಆದ್ರೂ ಮಾನಸ ಪ್ರಪಂಚದ ಅಥವಾ ಆಧ್ಯಾತ್ಮ ದಾರಿಯ ಆಧ್ಯಾತ್ಮಿಕ ನೆಲೆಯಲ್ಲಿ ಒಂದು ವಿಷಯವನ್ನ ಪರಿಗ್ರಹಿಸುವಾಗ ಅಷ್ಟು ಸುಲಭದಲ್ಲಿ ಮೇಲ್ನೋಟಕ್ಕೆ ನನಗೆಲ್ಲ ಅರ್ಥ ಆಯ್ತು ಅಂತ ಹೇಳ್ಕೊಳ್ಳೋದು ತೀರಾ ಬಾಯಿ ಮಾತಷ್ಟೇ ಹೊರತು ಅದು ನಿಜವಾದ ಅನುಸಂಧಾನಕ್ಕೆ ಕಾರಣವಾದದ್ದಲ್ಲ. ಆದ್ರಿಂದಾಗಿ ಅಭ್ಯಾಸ ಯೋಗೇನ ತತಃ, ಅಭ್ಯಾಸ ಯೋಗದಿಂದ ತತಃ ಅಂದ್ರೆ ಮತ್ತೆ 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 ಅದರಲ್ಲಿ ತೊಡಗಿದಾಗ ತತಃ ಮಾಮಿಚ್ಛಾಪ್ತು, ಆಗ ನನ್ನನ್ನ ಪಡಿಬೇಕು ಅನ್ನೋ ಬಯಕೆ ಯಾಕೆ ಸರಿ ಅನ್ನೋದು ಗೊತ್ತಾಗ್ತದೆ. ಅಂದ್ರೆ ಅದು ಒಳಗಿನ ಜೀವಕ್ಕೆ ಹೊರಗಿನಿಂದ ಒಂದಿಷ್ಟು ಮಸಿ ಅಡರಿರುತ್ತೆ. ಆ ಮಸಿ ಹೋಗ್ಬೇಕು ಅಂದ್ರೆ ಅಭ್ಯಾಸ ಆಗ್ಬೇಕು. ನಿರಂತರ ಪ್ರದಕ್ಷಿಣೆ, ನಮಸ್ಕಾರ, ಪ್ರಾರ್ಥನೆ, ಅದರ ಜೊತೆಗೆ ಎಚ್ಚರ, ಸ್ತೋತ್ರ, ದೊಡ್ಡವರ ಸೇವೆ, ಗುರುಗಳ ಪ್ರೀತಿ ಇತ್ಯಾದಿಗಳನ್ನೆಲ್ಲ ಪಡಿತಾ ಹೋದ ಹಾಗೆ ಅಭ್ಯಾಸ ಮಾಡಿದಂತೆ ಮನಸ್ಸು ನೆಲೆಗೊಳ್ತಾ ಇಲ್ಲ. ಅಥ ಚಿತ್ತಂ ಸಮಾಧಾತುಂ, ಚಿತ್ತವನ್ನು ನೆನಪಿನ ಹೊತ್ತಿಗೆಯಲ್ಲಿ ಹೊತ್ಕೊಂಡು ತಿರುಗ್ಲಿಕ್ಕೆ ಆಗ್ತಾ ಇಲ್ಲ, ಬರುದೇ ಇಲ್ಲ. ಬೇರೆ ಏನೇನೋ ಯೋಚನೆಗಳು ಕಾಡ್ತಾ ಇರುತ್ತೆ, ನೂರಾರು ತರದ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಅದು ನಾವು ಎಲ್ಲಿ ಕಾಡ್ತಾ ಇದೀವೋ ಆ ಜಾಗದಲ್ಲಿ ಎಷ್ಟು ಹೊತ್ತಿರುತ್ತೋ ಅಷ್ಟೊತ್ತು ಅದೇ ಕಾಡ್ತಾ ಇರುತ್ತೆ. ಆ ಜಾಗದ ಏನು ಪ್ರಭಾವ ಇದೆ ಅಲ್ಲಿಂದ ಸ್ವಲ್ಪ ಬೇರೆ ಪ್ರಭಾವಕ್ಕೆ ಬರುವ ಪ್ರಯತ್ನ ಮಾಡಬೇಕು. ಬೇರೆ ಪ್ರಭಾವಕ್ಕೆ ಬಂದಾಗ ಮುಖ್ಯವಾಗಿ ನಮ್ಮ ಮನಸ್ಸಿಗೆ ಹೊಸತೊಂದು ವಾತಾವರಣ ಸಿಕ್ಕಿದಾಗ ಅದರ ಪ್ರಭಾವದಿಂದ ಹೊರತಾಗಿ ಯೋಚಿಸ್ಲಿಕ್ಕೆ ಶಕ್ತಿ ಬರುತ್ತೆ. ನಾವು ನಮ್ಮ ಒಂದು ವಾತಾವರಣದಲ್ಲಿ ಏನು ಇಷ್ಟು ದಿವಸ ಯೋಚನೆ ಮಾಡ್ತಾ ಇದ್ವಿ ಅದೇ ಜಾಗದಲ್ಲಿ ಕೂತಾಗ ಆ ಪರಿಸರದಲ್ಲಿ ಅದೇ ಯೋಚನೆ ಬರುತ್ತೆ. ನೀವು ಬೇರೆ ಯೋಚನೆ ಮಾಡ್ಲಿಕ್ಕೆ ಆಗುದೇ ಇಲ್ಲ. ಅದರ ಆ ಸ್ಥಳದ, ಅದಕ್ಕೆ ಶುಚೌದೇಶೆ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೈಲಾ. ಯಾಕೆ ಸ್ಥಳಕ್ಕೆ ಅಷ್ಟು ಮಹತ್ವ ಕೊಟ್ಟದ್ದು? ಯಾಕೆ ಕ್ಷೇತ್ರಗಳಿಗೆ ಹೋಗಿ, ತೀರ್ಥಯಾತ್ರೆಗಳಿಗೆ ಹೋಗಿ ಮನುಷ್ಯ ತನ್ನ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಬೇಕು ಅಂತ ಶಾಸ್ತ್ರ ಅಷ್ಟು ಒತ್ತು ಕೊಟ್ಟು ಹೇಳೋದು ಅಂದ್ರೆ ಅದರ ಹೊರ ಪ್ರಭಾವವನ್ನ, ಹೊರ ವಲಯವನ್ನ, ಹೊರ ಆವರಣಗಳನ್ನ ಸುಲಭದಲ್ಲಿ ಕತ್ತರಿಸಿ ಹೊರಗೆ ಬಿಸುಡುವುದು ಸಾಧ್ಯವಿಲ್ಲ. ಅದಾಗಬೇಕು ಅಂದ್ರೆ ನಮಗೆ ಸಜ್ಜನರ ಸಂಘ, ದೈವಿಕ ಸ್ಥಾನಗಳ ಸಂಬಂಧ ಇದು ನಿರಂತರ ಉಂಟಾದಾಗ ನಮ್ಮ ನೆಗೆಟಿವ್ ಥಾಟ್ಸ್ ಇರುವಂತಹ ವಾತಾವರಣ, ನಾವು ಎಲ್ಲಿ ತುಂಬಾ ಬೇಡವಾದನ್ನ ಮನಸ್ಸು ಚಿಂತೆಗೀಡು ಆಗ್ತಾ ಇರುತ್ತೆ, ಆ ಜಾಗದಿಂದ ಹೊರಗೆ ಬಂದು ಯೋಚಿಸಿದ್ರೆ, ಅಲ್ಲಿಂದನೇ ಹೊರಗೆ ಬಂದ್ರೆ ಕೆಲವೊಂದ್ ಸರ್ತಿ ಸರಿ ಹೋಗುತ್ತೆ. ನಾವ್ ಅಲ್ಲೇ ಕೂತ್ಕೊಂಡು ನಾವೇ ಒಂದು ಗುಂಪಲ್ಲಿ ಎಷ್ಟು ದಿವಸ ಏನೇನು ನಮಗೆ ತೊಂದರೆ ಆಯ್ತು, ಅವ್ರು ಏನ್ ಮಾಡಿದ್ರು, ಇವ್ರು ಏನ್ ಮಾಡಿದ್ರು, ಇವ್ರ ಉದ್ದೇಶ ಏನು, ಅವ್ರ ಉದ್ದೇಶ ಏನು, ಹಾಗೆ ಹೀಗೆ ಅಂತ ನೂರಾರು
ಅಲ್ಲಿ ಏನ್ ನೀವು ಒಳ್ಳೇದ್ ಮಾಡಿದ್ರು ಅದು ಕೆಟ್ಟದ್ದನ್ನೇ ಅರ್ಥ ಮಾಡಿಸತ್ತೆ ಹೊರತು, ಅಲ್ಲಿ ಏನ್ ಒಳ್ಳೇದ್ ಕೇಳಿದ್ರು ಕೂಡ ಆ ಜಾಗದಲ್ಲಿ ಒಳ್ಳೇದನ್ನ ನಾವು ಒಳ್ಳೇದಾಗಿ ತಗೊಳ್ಳಿ ಕಷ್ಟ ಆಗುತ್ತೆ. ಅದಕ್ಕೆ ಅಭ್ಯಾಸ ಮಾಡ್ಬೇಕು, ಹೊರಗ್ ಬರ್ಬೇಕು, ಹೊರಗ್ ಬಂದ್ ಅಭ್ಯಾಸ ಮಾಡ್ಬೇಕು. ಅಂದ್ರೆ ಹೊರಗ್ ಬರುವುದು ಅಂದ್ರೆ ದೈವಿಕ ಸನ್ನಿಧಾನಗಳಲ್ಲಿ ನಮ್ಮ ಸ್ಥಾನಗಳನ್ನ ತುಂಬಿಸಿಕೊಳ್ಬೇಕು. ಅಭ್ಯಾಸೇಪ್ಯಸಮರ್ಥೋಸಿ ಮತ್ಕರ್ಮ ಪರಮೋ ಭವ. ಇಲ್ಲ ನಮಗೆ ಅಭ್ಯಾಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಾನೊಂದು ಸ್ಟೆಪ್ ಮುಂದೆ ಹೋಗಿಬಿಟ್ಟೆ ನಾನು ಹೇಳುವ ಮಾತಿನಲ್ಲಿ. ಇಲ್ಲಿ ಮನಸ್ಸನ್ನ ಹತೋಟಿಯಲ್ಲಿ ಇಡ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ಅಲ್ಲೇ ಕೂತು ಮತ್ತೆ 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 ಪ್ರಯತ್ನ ಮಾಡ್ತಾ ಇರ್ಬೇಕು. ಕೂತಲ್ಲೇ ಈ ಕೂತ ಜಾಗದಲ್ಲಿ ಯಾಕೆ ಇಷ್ಟು ಪ್ರಯತ್ನ ಮಾಡಿದ್ರೂ ಮನಸ್ಸು ಹದ್ದುಬಸ್ತಿಗೆ ಬರ್ತಿಲ್ಲ ಹೇಳಿದ್ದಕ್ಕೆ ಪ್ರತಿಕ್ರಿಯೆ ನಮ್ಮಲ್ಲಿ ಅಂದ್ರೆ ಹೊರಗೆ ಬಂದ್ಮೇಲೆ ಗೊತ್ತಾಗುತ್ತೆ ಇಷ್ಟೊತ್ತು ನನ್ನ ಯೋಚನೆ ತಪ್ಪಿತ್ತು ಅಂತ. ಅಂತ ಸ್ಥಿತಿಯಲ್ಲಿ ಅಭ್ಯಾಸೇಪಿ ಅಸಮರ್ಥೋಸಿ ಮತ್ಕರ್ಮ ಪರಮೋಭವ. ಧ್ಯಾನದ ಸ್ಥಿತಿಯಲ್ಲಿ ಕೂತ್ಕೊಳ್ಳಿಕ್ ಆಗ್ತಾ ಇಲ್ಲ, ಏನ್ ಆಲೋಚಿಸಿದ್ರು ಓದಿದ್ರು ಪಾರಾಯಣ ಮಾಡಿದ್ರು ತಲೆಗೆ ಹೊಕ್ಕುತ್ತಾ ಇಲ್ಲ. ಹಾಗಾದ್ರೆ ಆ ಕೆಲಸದಿಂದ ಹೊರಗ್ ಬಾ. ಅಂದ್ರೆ ಎಲ್ಲಿ ಕೂತು ನೀನು ಧ್ಯಾನ ಅನುಷ್ಠಾನ ಇತ್ಯಾದಿಗಳು ಮಾಡ್ತೀವಿ ಆ ಜಾಗದಿಂದ ಹೊರಗ್ ಬಂದು ಮತ್ಕರ್ಮ ಪರಮ, ಅಥವಾ ಅಲ್ಲೇ ಇದ್ರೂ ತೊಂದ್ರೆ ಇಲ್ಲ, ಅಲ್ಲೇ ಇದ್ರೂ ಓಡಾಡ್ತಾ ದೈಹಿಕವಾಗಿ ಸ್ವಲ್ಪ ಚಟುವಟಿಕೆಯಿಂದ ಕೂಡಿಕೊಂಡು ನಮ್ದೇನಂದ್ರೆ ಕೂತಲ್ಲೇ ಎಲ್ಲ ಬರ್ಬೇಕು, ಅದು ತಗೊಂಡ್ ಬಾ ಇದು ತಗೊಂಡ್ ಬಾ ಅದ್ ಮಾಡ್ಕೊಂಡ್ ಬಾ ಇದು ಮಾಡ್ಕೊಂಡ್ ಬಾ ಅಂತ ನಾವು ಎದ್ದು ನಮ್ಮ ಚಟುವಟಿಕೆಗೂ ಬೇರೆಯವ್ರದಕ್ ಬಿಡಿ ನಮ್ಮ ಕಾರ್ಯಕ್ಕೂ ಕೂಡ ನಾವು ಎದ್ದೇಳ್ಲಿಕ್ಕೆ ಹಿಂಸೆ ಮಾಡ್ತೇವೆ. ಅದು ಇಲ್ಲೇ ಎಲ್ಲ ರೆಡಿ ಇರ್ಬೇಕು, ಕುಡಿಲಿಕ್ಕೂ ಇಲ್ಲೇ ಇರ್ಬೇಕು, ತಿನ್ಲಿಕ್ಕೂ ಇರ್ಬೇಕು, ಹೋಗ್ಲಿಕ್ಕೂ ಇಲ್ಲೇ ಇರ್ಬೇಕು, ಬರ್ಲಿಕ್ಕೂ ಇಲ್ಲೇ ಇರ್ಬೇಕು, ಎಲ್ಲದಕ್ಕೂ ಇಲ್ಲೇ ಇರ್ಬೇಕು ಅಂತ. ಇದು ಎಷ್ಟು ಪ್ರವೃತ್ತಿ ಯೋಚನೆ ಮಾಡಿದ್ರೆ ನಮ್ಮನ್ನ ಎಷ್ಟು ಸಂಕುಚಿತವನ್ನಾಗಿಸತ್ತೆ. ಮತ್ತು ಇದು ಆಲೋಚನೆಯಲ್ಲೂ ಹಾಗೆ ಮಾಡುತ್ತೆ. ಏನಾದ್ರೂ ಒಂದು ಕಷ್ಟಪಟ್ಟು ವಿಷಯ ತಿಳ್ಕೊಳ್ಬೇಕು ಅಂದ್ರೆ ಅಲ್ಲಿ ತನಕ ಅಷ್ಟು ದೂರ ಯಾರು ಪಾಠಕ್ಕೆ ಹೋಗ್ತಾರೆ, ಅಷ್ಟು ದೂರದೆಲ್ಲ ಕ್ಷೇತ್ರಗಳಿಗೆ ಯಾರು ತೀರ್ಥಯಾತ್ರೆಗೆ ಹೋಗ್ತಾರೆ ಅಂದ್ರೆ ನಮ್ಗೆ ಅದು ಎಷ್ಟು ಮುಖ್ಯ ಅನ್ನೋದು ಯೋಚನೆ ಅಲ್ಲ. ಅದು ಸುಲಭನೋ ಅಥವಾ ನಮ್ಗೆ ಅನುಕೂಲನೋ ಅನ್ನೋದೇ ಫಲವೂ ಬೇಡ ಅಂತ. ಅಷ್ಟೆಲ್ಲ ದೂರ ಹೋಗಿ ಏನ್ ಮಾಡ್ಬೇಕಾದಿದೆ, ಹೇಗಿದ್ರು ಒಂದ್ ದಿವಸ ಪ್ರಾಣ ಬಿಡುದಿದ್ದೇ ಇದೆ, ಅಥವಾ ಹೇಗೋ ಒಂದು ಕಷ್ಟಗಳನ್ನು ಅನುಭವಿಸಿದ ಅಲ್ಲಿಗೆ ಹೋದೇನ್ ಪರಿಹಾರ ಆಗಿದ್ದು, ಎಲ್ರು ಬದುಕ್ತಾ ಇದ್ದಾರೆ ಜಗತ್ತಲ್ಲಿ, ಅದು ಹೋಗಿಯೇ ಆಗ್ಬೇಕಾ ಅಂತ ಮತ್ತೆ ಒಂದು ರೀತಿಯಲ್ಲಿ ಅದರ ಬಗೆಗಿನ ತಿರಸ್ಕಾರದ ಭಾವ ನಡೀತಾ ಇರುತ್ತೆ. ಅದಕ್ಕೋಸ್ಕರ ಅಭ್ಯಾಸೇಪಿ ಅಸಮರ್ಥೋಸಿ. ಒಂದು ವೇಳೆ ಮತ್ತೆ ಮತ್ತೆ ಕೂತು ಅಧ್ಯಯನ ಪಾರಾಯಣ ಅಥವಾ ಇನ್ಯಾವುದೇ ಒಂದು ಚಟುವಟಿಕೆಯನ್ನು ನಡೆಸಲಿಕ್ಕೆ ನಮ್ಮಿಂದ ಆಗ್ತಾ ಇಲ್ಲ ಅಂದಾಗ ಮತ್ಕರ್ಮ ಪರಮೋಭವ, ಭಗವಂತನಿಗೆ ಪರವಾದ ಚಟುವಟಿಕೆಗಳಲ್ಲಿ ತೊಡಗಬೇಕು. ಮದರ್ಥಮಪಿ ಕರ್ಮಾಣಿ ಕುರುವನ್ ಸಿದ್ಧಿಮವಾಪ್ಸಸಿ. ಭಗವಂತನ ಪ್ರೀತಿಗಾಗಿ ಒಂದೇ ಒಂದು ಅಲ್ಲಿ ಎಚ್ಚರ ಇರಬೇಕಾದ್ದು, ಅನೇಕ ಚಟುವಟಿಕೆಗಳನ್ನ ಮಾಡಿಯೂ ಭಗವತ್ ಪ್ರಜ್ಞೆ ತಪ್ಪಿ ಹೋಯ್ತು ಅಂದ್ರೆ, ನಾವು ದೇಶಕ್ಕೋಸ್ಕರ ತುಂಬಾ ಮಾಡ್ತೇವೆ ಆದ್ರೆ ದೇವರ ಬಗ್ಗೆ ಎಚ್ಚರವೇ ಇಲ್ಲ ಅಂದ್ರೆ ಅದು ಮತ್ತೆ ನಮ್ಮನ್ನ ಕೈ ಕಟ್ಟುವ ಕಾರ್ಯಕ್ರಮ ಮಾಡುತ್ತೆ, ನಮ್ಮನ್ನ ಮತ್ತೆ ಮಾತಾಡಿಸ್ಲಿಕ್ಕಿಲ್ಲ ಅಂತ ಮಾಡುತ್ತೆ. ಆದ್ರಿಂದಾಗಿ ಮದರ್ಥಮಪಿ ಕರ್ಮಾಣಿ ಕುರುವನ್, ಭಗವಂತನ ಪ್ರೀತಿಗಾಗಿ ಒಳ್ಳೆಯ ಚಟುವಟಿಕೆಗಳಲ್ಲಿ ತೊಡಗುವುದು. ಇದು ಪ್ರಧಾನವಾಗಿ ಯಜ್ಞ ಅಥವಾ ನಮ್ಮ ಮನೆಯ ದೇವರ ಕಾರ್ಯಗಳಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳು, ದೇವ್ರ ಕೋಣೆ ಕ್ಲೀನ್ ಮಾಡುದು, ಪುಸ್ತಕಗಳನ್ನು ಜೋಡಿಸುದು, ಮನೆಯ ಪದಾರ್ಥಗಳನ್ನೆಲ್ಲ ಒತ್ತರೆಗೊಳಿಸಿ ಆಯಾ ಸ್ಥಾನದಲ್ಲಿ ಇಡುವುದು, ಮನೆಯ ಸುತ್ತ ಗಿಡ ಮರಗಳಿದ್ರೆ ಅದನ್ನ ನೆಟ್ಟು ಅದಕ್ಕೆ ಹೆಚ್ಚು ಅಂದ್ರೆ ಇದು ನಮ್ಗೆನೆ ಉಪಯೋಗ ಆಗುವಂತದ್ದು, ಯಾರೋ ಮೂರನೇವರಿಗಲ್ಲ. ಎಲ್ಲೆಲ್ಲೋ ಬಿದ್ದಿರುತ್ತೆ ಬಟ್ಟೆ ಬರೆ ಇತ್ಯಾದಿಗಳೆಲ್ಲ ನಮ್ದೇ, ಅದನ್ನೇ ಸರಿ ಮಾಡಿ ಇಡುವುದು ಅನ್ನುವುದು ಒಂದು ರೀತಿ ಚಟುವಟಿಕೆಯಲ್ಲಿ ಮನಸ್ಸಿಗೆ ಏನೋ ಒಂದು ಅದು ಹೇಗೆ ಅಂದ್ರೆ ಚಟುವಟಿಕೆ ಮಾಡುವಾಗ್ಲೂ ಯೋಚನೆಯಲ್ಲೂ ಇರುವಾಗಿರ್ಬಾರ್ದು, ಅದನ್ನ ಸರಿ ಮಾಡಿಡ್ಲಿಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡುವ ಹಾಗಿರ್ಬೇಕು. ನಮ್ಮಲ್ಲಿ ಯಾವುದೋ ಒಂದು ಕೆಲಸವನ್ನ ಶ್ರದ್ಧೆಯಿಂದ ಮಾಡಿದ್ರೆ ಮಾತ್ರ ಅದು ಫಲ ಕೊಡುತ್ತೆ. ಅದು ಕೇವಲ ಕಾಯಿಕವಾಗಿ ಬಿಟ್ರೆ, ಮಾನಸಿಕವಾಗಿ ಅದರಲ್ಲಿ ಯಾವುದೇ ತರದ ಭಾವನೆಗಳ ಸ್ಪರ್ಶ ಇಲ್ಲದೆ ಇದ್ರೆ ಆಮೇಲೆ ನಮ್ಗೆ ನೆನಪೇ ಇರಲ್ಲ. ಮುಖ್ಯವಾಗಿ ಒಂದು ಕೆಲಸ ನೆನಪಿರುವುದು ಹೇಗೆ ಅಂದ್ರೆ ನಾವು ಅದನ್ನ ಎಷ್ಟು ಮನಸ್ಸು ಕೊಟ್ಟು ಮಾಡಿದ್ದೇವೆ ಅನ್ನೋದ್ರ ಮೇಲೆ. ಹಾಗೆ ಅದಕ್ಕೆ ಆ ಶಬ್ದವನ್ನು ಕೃಷ್ಣ ಅಷ್ಟು ಒತ್ತು ಕೊಟ್ಟು ಹೇಳಿದ, ಮದರ್ಥಮಪಿ ಕರ್ಮಾಣಿ ಕುರುವನ್, ನನ್ನನ್ನ ಸರಿಯಾಗಿ ಗಮನ ಇಟ್ಟು ನಾನೇ ಭಗವಂತನೇ ಇದಕ್ಕೆ ಸಾಕ್ಷಿ, ಅವನು ಇದನ್ನು ಗಮನಿಸ್ತಾ ಇದ್ದಾನೆ, ಅವನ ಪ್ರೀತಿಗಾಗಿ ಇದನ್ನು ಮಾಡ್ತಾ ಇದ್ದೇನೆ, ಅವನೇ ಇದರ ಫಲದಾತೃ
ಅನ್ನುವ ರೀತಿಯ ಎಚ್ಚರದ ಜೊತೆಗೆ ಮನೆ ಕೆಲಸವೇ, ಇನ್ನೇನು ಬೇರೆ ಕೆಲಸ ಅಲ್ಲ, ನಮ್ ಕೆಲಸನೇ. ನಾನ್ ಏನ್ ಮಾಡ್ಕೊಳ್ಬೇಕು, ನಾಳೆಗೇನು ತಯಾರಾಗ್ಬೇಕು ಅದನ್ನ ಈಗ ರೆಡಿ ಮಾಡಿಡುವುದು ಅಂದಾಗ ಆ ಕೆಲಸವನ್ನೇ ಮಾಡ್ತಾ ಸಿದ್ಧಿಂ ಅವಾಪ್ಸಿಸಿ, ಲೌಕಿಕ ಸಿದ್ಧಿಯೂ ಆಗುತ್ತೆ. ನಾಳೆ ಟೆನ್ಷನ್ ಇರಲ್ಲ, ಆರಾಮಾಗಿ ಎದ್ದು ಬ್ಯಾಗ್ ಪ್ಯಾಕ್ ಮಾಡಿ ಆಗಿದೆ ಹೊರಡುದು ಅಂತ ಅಷ್ಟೇ ಇರುತ್ತೆ. ಸಿದ್ಧಿಂ ಅವಾಪ್ಸಿಸಿ, ಭೌತಿಕವಾದ ಸಿದ್ಧಿ, ಬೌದ್ಧಿಕವಾದ ಸಿದ್ಧಿ, ಮುಂದಕ್ಕೆ ಹೋದ್ರೆ ಆತ್ಮಿಕವಾದ ಸಿದ್ಧಿ, ಪಾರಮಾರ್ಥಿಕ ಸಿದ್ಧಿ ಎಲ್ಲವೂ ಸಿಗುತ್ತೆ. ಇದು ಮದರ್ಥಮಪಿ ಕರ್ಮಾಣಿ ಕುರುವನ್ ಮಾಡುತ್ತಾ, ಇದು ಒಂದ್ ದಿವಸ ಅಲ್ಲ, ಕುರುವನ್ ಮಾಡ್ತಾ ಇದ್ದ ಹಾಗೆ ಮನಸ್ಸಿಗೆ ಮೊದ್ಲು ಬೇಡ ಅನ್ಸುತ್ತೆ, ಆಮೇಲೆ ಸ್ವಲ್ಪ ಯಾಕೋ ಚೆನ್ನಾಗಿದೆ ಅನ್ಸುತ್ತೆ, ಆಮೇಲೆ ಒಂದ್ ಸ್ವಲ್ಪ ಉಲ್ಲಾಸ ಅನ್ಸುತ್ತೆ, ಆಮೇಲೆ ಅದಿಲ್ಲ ಅಂದ್ರೆ ಎದಕ್ಕಿಂತ ಮುಖ್ಯ ಕರ್ಮ ಬೇರೆ ಯಾವ್ದಿದೆ, ಇದು ಪ್ರಧಾನ, ಇದಕ್ಕೋಸ್ಕರ ನಾವು ತುಂಬಾ ಶ್ರಮ ಹಾಕ್ಬೇಕು ಅಂತ ಆ ಕಾರ್ಯದ ಎಲ್ಲಾ ಆಂಗಲ್ಗಳಲ್ಲೂ ನಮಗೆ ಇನ್ನೇನ್ ಸಿದ್ಧತೆ ಮಾಡ್ಕೊಳ್ಬಹುದು ಅನ್ನುವ ಒಂದು ಆಲೋಚನೆ ಬೆಳಿಲಿಕ್ಕೆ ಶುರುವಾಗುತ್ತೆ. ಅಥೈತದಪ್ಯಶಕ್ತೋಸಿ, ಕೃಷ್ಣ ಎಷ್ಟು ನಮ್ಮನ್ನ ದಾರಿಗೆ ತರ್ಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾನೆ ಗಮನಿಸಿ. ಒಂದು ವೇಳೆ ಮನಸ್ಸನ್ನ ಇಡು, ಬುದ್ಧಿಯನ್ನು ಇಡು, ಮನಸ್ಸನ್ನು ಇಡು, ನನ್ನಲ್ಲೇ ವಾಸವಾಗು ಅಂದ್ರೆ ಹೆಚ್ಚು ಹೊತ್ತು ಆಧ್ಯಾತ್ಮಿಕವಾಗಿ ತೊಡಗು, ಇಲ್ಲ ಅಭ್ಯಾಸ ಮಾಡು, ತೊಡಗ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ಸ್ವಲ್ಪ ಅಭ್ಯಾಸ ಮಾಡು, ಹಠ ಹಿಡಿದು ಅದ್ರ ಮೇಲೆ ಕೂತು ಮಾಡು, ಆಗ್ಲೂ ಆಗ್ತಿಲ್ಲ ಗೊತ್ತಾಗುತ್ತೆ, ಇಲ್ಲ ಇದೇನೋ ಹೆಚ್ಚು ರಿವರ್ಸ್ ಹೊಡಿತಾ ಇದೆ, ಏನ್ ಮಾಡಿದ್ರು ಮನಸ್ಸಲ್ಲಿ ಕೂಡ್ತಾ ಇಲ್ಲ. ಹಾಗಾದ್ರೆ ಅಂಥ ಚಟುವಟಿಕೆಗಳು ನಡೆಯುವ ಜಾಗದಲ್ಲಿ ಚಟುವಟಿಕೆ ನಡೆಸುವವರ ಅನುಕೂಲತೆಗಾಗಿ ಅಂತಹ ಅನುಕೂಲಗಳ ಸಹಾಯಕನಾಗಿ ವರ್ತಿಸು. ನಿನ್ಗಾಗ್ತಾ ಇಲ್ಲ, ಮಾಡೋರಿಗೆ ಹೆಲ್ಪ್ ಮಾಡು. ನಮ್ಮಲ್ಲಿ ಏನು ಅಂದ್ರೆ ನಾವು ಮಾಡ್ತಾ ಇಲ್ಲ ಅನ್ನುವ ಪ್ರಜ್ಞೆ ಇಲ್ಲ, ಬೇರೆಯವರು ಮಾಡ್ತಾ ಇದ್ದಾರೆ ಅನ್ನೋದು ಅರ್ಥನೂ ಆಗುದಿಲ್ಲ. ಅಲ್ಲಿ ಹೋಗಿ ಬೊಬ್ಬೆ ಹೊಡೆಯುವುದು, ಗಲಾಟೆ ಮಾಡುದು, ಕಿರಿಕಿರಿ ಮಾಡುದು, ಅವರ ಪದಾರ್ಥಗಳೆಲ್ಲ ಎಲ್ಲಿ ಇಟ್ಟಿದ್ದೀರಿ, ಇದೆಲ್ಲ ಎಂತ ಹಾಳು ಅಂತ ಹೇಳಿ ತೆಗೆದು ಅದನ್ನ ಅವ್ರ ಕೈಗೆ ಸಿಗದ ಹಾಗೆ ಇನ್ನೆಲ್ಲೋ ಅಡಗಿಸಿಡುವುದು, ಅಥವಾ ಎತ್ತು ಬೇರೆ ಕಡೆಗೆ ಅದನ್ನ ಎಸೆಯುವುದು, ಇದೆಲ್ಲ ಏನು? ನಿಧಾನಕ್ಕೆ ಒಂದು ದಿವಸ ನಮ್ಮ ಕಾರ್ಯ ಚಟುವಟಿಕೆಗಳಲ್ಲಿಯೂ ಕೂಡ ಹೀಗೇನೆ ಬೇಕು ಅನಿಸಿದ ಕಾರ್ಯವನ್ನು ಮಾಡ್ಲಿಕ್ಕಾಗದ ದುಸ್ಥಿತಿ ಉಂಟಾಗತ್ತೆ. ಅದರಿಂದಾಗಿ ನಾವು ಇನ್ನೊಬ್ಬರ ಚಟುವಟಿಕೆಗೆ ಸ್ವಲ್ಪ ಸಹಾಯ ಮಾಡೋದು ಅಭ್ಯಾಸ ಮಾಡಬೇಕು. ಆದ್ರೆ ಅದು ಪರಮಾತ್ಮನ ಪ್ರೀತಿಗಾಗಿ, ಅವರಲ್ಲಿ ಪರಮಾತ್ಮ ಅವರನ್ನು ಅನುಗ್ರಹಿಸ್ಲಿಕ್ಕೋಸ್ಕರ ಸಿದ್ಧವಾಗುವುದಕ್ಕೆ ನನ್ನ ಪ್ರೋತ್ಸಾಹ ಅಥವಾ ನನ್ನ ಬೆಂಬಲ ಇದೆ ಅನ್ನೋದನ್ನ ಸೂಚಿಸುವ ಚಟುವಟಿಕೆಗಳು ನನಗೆ ಮಾಡ್ಕೊಳ್ಲಿಕ್ಕೆ ಆಗ್ತದೆ. ಅವ್ರು ಮಾಡ್ತಿದ್ದಾರೆ, ಅವರಿಗೆ ಹೆಲ್ಪ್ ಮಾಡುದು ನಾವು. ಹಾಗಂತೇಳಿ ಮೂಗಲ್ ಕೂತ್ಕೊಳ್ಳೋದ್ರ, ಅವ್ರಿಗೆ ಬೇಡ ಅನ್ಸಿದ್ರೆ ಮಾಡುದಲ್ಲ, ಬೇಕು ಅನ್ಸಿದ್ದನ್ನ ಶ್ರದ್ಧೆಯಿಂದ ಮಾಡ್ತಾ ಹೋಗುದು. ಅದು ಆಗ್ತಾ ಇಲ್ಲ. ಅಥೈತದಪ್ಯಶಕ್ತೋಸಿ ಕರ್ತುಂ ಮಧ್ಯೋಗಮಾಶ್ರಿತ, ಹೀಗ್ ಮಾಡಿದ್ರು ಭಗವಂತನಲ್ಲಿ ಮನಸ್ಸು ನಿಲ್ತಾ ಇಲ್ಲ. ಎಚ್ಚರಕ್ಕೆ ಬಂದಾಗ್ಲೆಲ್ಲ ಬೇರೆದ್ದೇ ದಾರಿ ಕಾಣ್ತಾ ಇರುತ್ತೆ. ಸರ್ವಕರ್ಮ ಫಲತ್ಯಾಗಂ ತತಃ ಕುರ್ಯತಾತ್ಮವಾನ್. ಸರ್ವಕರ್ಮ, ಬೇರೆ ಇನ್ನೇನೇನ್ ಕರ್ಮ ಇದೆ, ಎಲ್ಲಾ ಕರ್ಮಗಳು ಹೊರಗಿನಿಂದ ಬದುಕಿಗಾಗಿ ಏನೇನ್ ಮಾಡ್ತೀವೋ ಅದನ್ನ ಮಾಡಿ, ಆದ್ರೆ ಫಲ ನಿರೀಕ್ಷೆ ಮಾಡದೆ, ಪ್ರತಿಫಲಾಪೇಕ್ಷೆ ಇಲ್ಲದೆ. ಈಗ ಸಂಘದ ಕಾರ್ಯಕರ್ತರು ಈ 100 ವರ್ಷ ದಾಟಿ ಬಂದಿದ್ದಾರೆ ಅಂದ್ರೆ ಅವ್ರು ಕೆಲಸ ಮಾಡುತ್ತಾರೆ, ಪ್ರತಿಫಲಾಪೇಕ್ಷೆ ಇರುವುದೇ ಇಲ್ಲ. ಎಷ್ಟೆಷ್ಟು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇದ್ದವರು ಗುಡಿಸ್ಲಿಕ್ಕೆ, ಪಾತ್ರೆ ಕ್ಲೀನ್ ಮಾಡ್ಲಿಕ್ಕೆ, ಬಡಿಸ್ಲಿಕ್ಕೆ ನಿಂತಿರ್ತಾರೆ. ಯಾರು ಸಾಮಾನ್ಯರು ಇರುವುದಿಲ್ಲ, ಒಳ್ಳೆ ಓದ್ದವರು, ಒಳ್ಳೆ ಶ್ರೀಮಂತರೇ ಇರ್ತಾರೆ. ಆದ್ರೆ ಅವರು ಎಲ್ಲಾ ಅಂತವ್ರು ಒಬ್ರಿಬ್ರಲ್ಲ, ಲಕ್ಷಾಂತರ ಜನ. ಯಾವ ಮನೆಯ ಕೆಲಸಗಳಿಗೂ ಅವರು ಹಿಂದೇಟು ಹಾಕ್ತಾ ಇರುವುದಿಲ್ಲ. ಬೇರೆಯವರ ಕೆಲಸ ಅಂತ ಹೇಳಿ ಅದರಲ್ಲಿ ತಿರಸ್ಕಾರ ಭಾವ ಇರುವುದಿಲ್ಲ. ಆಪತ್ತು ಒದಗಿದಾಗ, ಆಪತ್ತು ಅಂದ್ರೆ ಪ್ರಾಕೃತಿಕವಾದದ್ದೇನೇ ಇರಬಹುದು, ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುದು, ಭೂಕಂಪದಲ್ಲಿ ಕಷ್ಟಪಟ್ಟಿರುವುದು, ಬರಗಾಲದಲ್ಲಿ ಗುಳೆ ಎದ್ದು ಹೋಗ್ತಾ ಇರುವುದು, ಇಂಥ ಎಷ್ಟೋ ಪ್ರಸಂಗಗಳಲ್ಲಿ ಮಳೆ ಬಂದು ಎಲ್ಲ ಕೊಚ್ಚಿ ಹೋಗುದು, ನೂರಾರು ತರದ ಅವ್ಯವಸ್ಥೆಗಳು ಉಂಟಾದಾಗ ಅವರು ಎಲ್ಲ ತ್ಯಾಗ ಮಾಡಿ ತಮ್ಮ ವ್ಯಕ್ತಿಗತವಾದ ಆಲೋಚನೆಯನ್ನೇ ಬಿಟ್ಟು, ತಾನು ಯಾರು, ತನ್ನ ಪ್ರತಿಷ್ಠೆ, ತನ್ನ ದೊಡ್ಡಸ್ತಿಕೆ ಯಾವುದನ್ನು ಇಟ್ಟುಕೊಳ್ಳದೆ ಕೇವಲ ಸಮಾಜದ ವ್ಯವಸ್ಥೆಗೋಸ್ಕರ ತತಃ ಕುರು ಯಥಾತ್ಮವಾನ್,
ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲ ತ್ಯಾಗ ತ್ಯಾಗಾತ್ ಶಾಂತಿರನಂತರಂ. ಇದ್ರಲ್ಲಿ ಕಡಿಮೆ ಅಂತಲ್ಲ. ಇದು ಏನು ಅಂದ್ರೆ ಕೆಲವೊಮ್ಮೆ ಸ್ಟೆಪ್ ಅಂತ ಆಗ್ಬೋದು, ಆದ್ರೆ ಕೆಲವರಿಗೆ ಅದೇ ಪ್ರಧಾನ ಆಗಿರುತ್ತೆ. ಜ್ಞಾನ ಅನ್ನುವುದು ಈಗ ಅಭ್ಯಾಸ ಬೇಕೇ ಬೇಕು. ಅಭ್ಯಾಸ ಮಾತ್ರ ಮಾಡ್ತಾ ಅದರ ಬಗ್ಗೆ ಜ್ಞಾನ ಇಲ್ಲದೆ ಇದ್ರೆ ಆ ಅಭ್ಯಾಸ ಅನ್ನೋದು ಕಮ್ಮಿ ಆಗುತ್ತೆ. ಅಭ್ಯಾಸ ದೊಡ್ಡದೆ, ಜ್ಞಾನ ಇಲ್ಲದೆ ಇದ್ರೆ ಅಭ್ಯಾಸ ಅನ್ನೋದು ಚಿಕ್ಕದು. ಜ್ಞಾನ ಇದ್ದು ಅಭ್ಯಾಸ ಮಾಡಿದ್ರು ಅದು ಧ್ಯಾನದ ಸ್ಥಿತಿಗೆ ಹೋಗ್ಲಿಕ್ಕಿಲ್ಲ ಅಂದ್ರೆ ಮತ್ತೆ ಜ್ಞಾನ ದೊಡ್ಡದೆ, ಆದ್ರೆ ಧ್ಯಾನದ ಕಡೆಗೆ ಅದು ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಆ ಜ್ಞಾನ ಚಿಕ್ಕದಾಯ್ತು. ಜ್ಞಾನಾತ್ ಧ್ಯಾನಾತ್, ಇನ್ನು ಕೆಲವರು ಬಹಳ ಧ್ಯಾನ ಮಾಡ್ತಾರೆ, ಆದ್ರೆ ಉಳಿದ ಹೊರಗಿನ ಕರ್ತವ್ಯಗಳನ್ನು ನಡೆಸುವಾಗ ಸ್ವಾರ್ಥ, ಅನುಷ್ಠಾನದಲ್ಲಿ ಒಂದು ಹೆಮ್ಮೆ ಇತ್ಯಾದಿಗಳು ಇರ್ತವೆ. ಕರ್ಮಫಲ ತ್ಯಾಗ ಮಾಡಿ ಅಭ್ಯಾಸದೊಂದಿಗೆ ಜ್ಞಾನ ಇದ್ದು ಯಾರು ಧ್ಯಾನ ಮಾಡ್ತಾನೋ ಅವನು ಎಲ್ಲದಕ್ಕಿಂತಲೂ ಕೂಡ ಮಿಗಿಲಾದವ. ತ್ಯಾಗ ಶಾಂತಿ. ಶಾಂತಿ ಅಂದ್ರೆ ಭಗವಂತನಲ್ಲಿ ಭಕ್ತಿ, ಅನನ್ಯವಾದ ಭಕ್ತಿ. ತ್ಯಾಗ ಶಾಂತಿ ಅನಂತರಂ, ಇದು ಅಂತರವನ್ನೆಲ್ಲ ತೆಗೆಯುತ್ತೆ. ಅಂತರ ಅಂದ್ರೆ ಅಡೆತಡೆ, ಅಪಾಯ, ಪಾಪ, ದೋಷ, ವಿಘ್ನ, ಇದನ್ನೆಲ್ಲವನ್ನು ಕಳೆಯುತ್ತೆ. ಧ್ಯಾನಾತ್ ಕರ್ಮ ಫಲ ತ್ಯಾಗ ತ್ಯಾಗಾತ್ ಶಾಂತಿ. ನೋಡಿ, ಅದು ಶಾಂತಿ ಇಲ್ಲದೆ ಹೋದ್ರೆ, ಶಾಂತಿ ಅಂದ್ರೆ ಶಮೋಮನಿಷ್ಠತಾ ಬುದ್ಧಿ, ಭಗವಂತನಲ್ಲಿ ನಿಷ್ಠೆ ಇಲ್ಲದೆ ಉಳಿದಂತೆ ಏನೇ ಜ್ಞಾನವನ್ನು ಸಂಪಾದನೆ ಮಾಡಿದ್ರು, ಅಭ್ಯಾಸ ಮಾಡಿದ್ರು, ಕರ್ಮ ಮಾಡಿದ್ರು, ಅದನ್ನೇ ಸ್ವಲ್ಪ ಏಕಾಗ್ರ ಚಿತ್ತನಾಗಿ ಹೆಚ್ಚು ಹೊತ್ತು, ಈಗ ಬಹಳ ಜನ ಧ್ಯಾನ ಮಾಡ್ತಾರೆ, ಅಲ್ಲಿ ಭಕ್ತಿಯ ಲವಲೇಶ ಇರುವುದಿಲ್ಲ. ಏನು ಕಾಂಟೆಂಪ್ಲೇಟ್ ಮಾಡು, ಧ್ಯಾನದ ಸ್ಥಿತಿಯಲ್ಲಿ ತತ್ವದ ಸರಿಯಾದ ಪರಿಚಯ ಇಲ್ಲದೆ ಯಾವುದೋ ಒಂದು ಅತೀತವಾದ ಶಕ್ತಿಗೆ ನಿನ್ನನ್ನು ಒಪ್ಪಿಸಿಕೋ, ನಮಗೇನೋ ಸಿದ್ಧಿ ಆಗ್ಲಿಕ್ಕೋಸ್ಕರ ಬಗ್ಗುವುದು ಹೊರತು, ನೀರು ತುಂಬಬೇಕು ಅಂತ ಕೊಡ ಬಗ್ಗುವುದು ಹೊರತು, ನೀರು ಅನ್ನೋದು ಎಂಥ ಅದ್ಭುತವಾದ ಒಂದು ಭಗವಂತನ ರೂಪ, ತದ್ವನಮಿತ್ಯುಪಾಸೀತ ಅಂತ ಭಾವಿಸಿ ಕೊಡ ಏನು ನೀರು ತಲೆ ಅಡಿಗೆ ಹಾಕುದಲ್ಲ. ಆದ್ರೂ ನೀರು ತುಂಬತ್ತೆ, ಅದು ಬೇರೆ ಪ್ರಶ್ನೆ. ಅದು ಪ್ರಾಕೃತಿಕ ನಿಯಮ, ಬಗ್ಗಿದ್ರೆ ತುಂಬತ್ತೆ ಅನ್ನೋದು. ಹಾಗಾಗಿ ಅಲ್ಲಿ ಬಗ್ಗುದು ಯಾಕೆ ಅಂದ್ರೆ ಪ್ರಾಕೃತಿಕವಾಗಿ ಬಗ್ಗುವುದು ಹೊರತು ಭಾವನಾತ್ಮಕವಾಗಿ ಜ್ಞಾನಪೂರ್ವಕವಾಗಿ ಅದು ದೊಡ್ಡ ಭಗವಂತನ ಜ್ಞಾನ ಇದ್ರೂ ಕೂಡ ಭಕ್ತಿ ಬರಬೇಕು ಅಂತ ನಿಯಮ ಇಲ್ಲ. ಸರಿಯಾದ ಜ್ಞಾನ ಇಲ್ಲದೆ ಇದ್ದಾಗ ಏನೇನೋ ಜ್ಞಾನ ಇರುತ್ತೆ, ಯಾವುದ್ರ ಮೇಲೂ ಸರಿಯಾದ ನಂಬಿಕೆ ಇರುವುದಿಲ್ಲ. ಕೆಲವೊಂದ್ ಸರ್ತಿ ಏನಾಗುತ್ತೆ, ಈ ಜ್ಞಾನದಿಂದಲೇನೆ ಕೆಲವೊಂದ್ ಸರ್ತಿ ಇನ್ನಷ್ಟು ಅಸಡ್ಡೆ ಬೆಳೆದು ಬಿಡುತ್ತೆ. ಅದೆಲ್ಲ ನಮ್ಗೆ ಗೊತ್ತಿರುವಂತದ್ದೇ, ಅದ್ರಲ್ಲಿ ಏನ್ ದೊಡ್ಡ ಸಿಕೆ ಇದೆ, ಅದೆಲ್ಲ ನಾವು ಓದಿ ಬಿಟ್ಟದ್ದು. ಈಗ ಇವ್ರು ಯಾರೋ ಬಂದು 4 ಸಾಲು ಓದ್ಕೊಂಡು ಭಾರಿ ಭಕ್ತಿ ಮಾಡ್ತಾರೆ ಅಂತೆಲ್ಲ ಅವ್ರಿಗೆ ಇನ್ನೊಬ್ಬರ ಭಕ್ತಿಯ ವಿಷಯದಲ್ಲಿ ಒಂಥರ ತಾತ್ಸಾರ ಭಾವ ಕಾಣಿಸುತ್ತೆ. ಆದ್ರೆ ಕೃಷ್ಣ ಹೇಳಿದ, ಆ ಧ್ಯಾನಕ್ಕಿಂತಲೂ, ಆ ಕರ್ಮಫಲ ತ್ಯಾಗಕ್ಕಿಂತಲೂ, ಆ ತ್ಯಾಗಕ್ಕಿಂತಲೂ ಭಗವಂತನಲ್ಲಿ ಅನನ್ಯವಾದ ಶಾಂತಿ, ನೆಮ್ಮದಿಯಿಂದ ಅವನಲ್ಲಿ ಬದುಕ್ತೇನೆ, ಅವನು ನಮ್ಮನ್ನ ಬದುಕಿಸ್ತಾನೆ ಅನ್ನುವ ವಿಶ್ವಾಸದ ಬದುಕು ಏನಿದೆ ಅದು ಪ್ರಧಾನವಾದದ್ದು ಅಂತ. ಹೀಗೆ ಇಷ್ಟು ಪದ್ಯಗಳ ಸಾಲಿನ ಸಂಗತಿಯನ್ನು ನೋಡಿದ್ರೆ ಇದಕ್ಕೆ ಆಚಾರ್ಯರ ಮಾತು ಏನು, ಇಲ್ಲೇನು ನಾವು ಸ್ವಲ್ಪ ವಿವರವನ್ನ ತಿಳ್ಕೊಳ್ಬೇಕಿದೆ ಭಾಷ್ಯದ ಮಾತುಗಳಲ್ಲಿ ಅನ್ನೋದನ್ನ ನಾಳೆ ಮತ್ತೆ ಚಿಂತಿಸೋಣ. ಶ್ರೀ ಹರಿಪ್ರಿಯತಾಂ ಕೃಷ್ಣಾರ್ಪಣಮಸ್ತು.